come on. Okay, never. Okay, you got it. Namaste sir, I'm Lucy. I'm speaking in Vikram office. Yes sir. I told no. Lucy notes after. Not Lucy after. Lots after. Lots of their notes. I told no. I want printed. Sir, tomorrow I can't take because I want to give to Vikram. Bye Lucy. Namaste sir, I am speaking clerk. I am in Vikram office. Hello. ನಮಸ್ತೆ ವಿಕ್ರಮ್. ನಮಸ್ತೆ ಸರ್. ನಿಮ್ಗೊಂದು ವರ್ಕ್ ಇದೆ. ಹೇಳಿ ಸರ್. ಇದು ಮಂಗಳೂರಲ್ಲಿ ಒಂದು ಪ್ಲೇಸ್ ಇದೆ. ಆ ಪ್ಲೇಸ್ ಅಲ್ಲಿ ಒಂದು ಭೂತಾತ್ಮ ಓಡಾಡ್ತಾನೆ ಇದೆ. ಆ ಭೂತಾತ್ಮ ಹೆಸರು ಇಲ್ಲಿ ತನಕ ಗೊತ್ತಾಗಿಲ್ಲ. ಮತ್ತೆ ಅಲ್ಲಿ ಯಾರ್ಯಾರು ಹೋಗ್ತಾರೋ ಅಲ್ಲಿ ಎಲ್ಲರೂ ಸತ್ತೋಗ್ತಿದ್ದಾರೆ. ಅದು ಅಮಾವಾಸ್ಯೆ ದಿನ 5 ಜನ ಸತ್ತೋಗ್ತಿದ್ದಾರೆ. ನಿಮ್ಮ ಆಫೀಸಿಂದ ಯಾರಾದ್ರೂ 2 ಎಂಪ್ಲಾಯೀಸ್ನ ಕಳಿಸ್ತೀರಾ ಸರ್? ಇಲ್ಲ ಸರ್. ನಿಮ್ಗೆ 1 ಕೋಟಿ, ಅವರಿಬ್ಬರಿಗೆ 1 ಲ್ಯಾಕ್ ಕೊಡ್ತೀನಿ ಪ್ಲೀಸ್ ಸರ್. ಕಳಿಸ್ತೀನಿ ಸರ್. ಅಯ್ಯಮ್ಮಂಟೆ ಏನ್ ಗಂಗೆ ಕಳಿಸ್ತೀರಾ? ಲೂಸಿ ಮತ್ತೆ ಕರ್ಕೊಂಡ್ಬರೋಗ್ರಿ. ಏನೋ ಒಂದು ಕರ್ಕೊಂಡ್ಬರೋಗ್ರಿ. ಓಕೆ ಗೋಮ. ಓಕೆ. ಯಸ್ ಬಾಸ್, ನೀವು ಕರೆದ್ರಂತೆ ಆಯಮ್ಮ ಆಂಟಿ ಹೇಳಿದ್ರು. ಯಪ್ಪ, ನೀವಿಬ್ರೆ ಆಯಮ್ಮಂಟಿ ತರ ಆಡ್ತಿದ್ದೀರಾ. ಸಾರಿ ಸರ್. ಓಕೆ, ಇವಾಗ ಮ್ಯಾಟ್ರ್ ಬರೋಣ. ಸೊ ಯು ಬೋತ್ ಹ್ಯಾವ್ ಸಮ್ ವರ್ಕ್. ಸರ್, ವಾಟ್ ಇಸ್ ದಟ್? ದಿಸ್ ಈಸ್ ವೆರಿ ಸೀಕ್ರೆಟ್. ಯಾರಿಗೂ ಹೇಳ್ಬಾರ್ದು. ಮಂಗಳೂರಲ್ಲಿ ಆ ಪ್ಲೇಸ್ ಇದೆ. ಆ ಪ್ಲೇಸ್ ಅಲ್ಲಿ ಭೂತಾತ್ಮ ಇದೆ. ನೀವು ಅಲ್ಲಿಗೆ ಹೋಗ್ಲೇಬೇಕು. ನಾನು ನಿಮಗೆ 1 hour ಟೈಮ್ ಕೊಡ್ತೀನಿ. ಡಿಸೆಂಬರ್ ಹೇಳ್ಬೇಕು, ಅದು ಬೇಗ. ವರುಣ, ನಂಗೂ ಯಾಕೋ ಸರಿ ಅನಿಸ್ತಿಲ್ಲ ವರುಣ. ಈವನ್ ಮೀಟು, ನಂಗೂ ಹೆಂಗೋ ಸರಿ ಅನಿಸ್ತೀವಿ. ಹಾಗಾದ್ರೆ ಡೈರೆಕ್ಟ್ ಆಗಿ ಹೇಳೋಣ. ಏನ್ ಬೇಕು ಮೇಡಮ್? ನಂಗೊಂದು ಕೋಲ್ಡ್ ಕಾಫಿ. ವರುಣ ನಿಂಗೆ? ಫಿಲ್ಟರ್ ಕಾಫಿ. ಒಂದು ಫಿಲ್ಟರ್ ಕಾಫಿ, ಒಂದು ಕೋಲ್ಡ್ ಕಾಫಿ. ಒಂದು ಫಿಲ್ಟರ್ ಕಾಫಿ, ಕೋಲ್ಡ್ ಕಾಫಿ. ಹಾಕ್ಬೋದು ಅದು. ಎಸ್. ಯು ಕ್ಯಾನ್. ತಗೊಳ್ಳಿ ಮೇಡಮ್ ಕಾಫಿ. ತಗೊಳ್ಳಿ ಸರ್ ಕಾಫಿ. Lucy, filter coffee is very nice. Lucy, it's almost 3:45. Oh, let's go. Time was gone. Where's boss?
ನಮಸ್ತೆ ಬಾಸ್. ನಮಸ್ತೆ, ಬೈ ಕುತ್ಕೋ. ಎಲ್ಲೋದ ಕ್ಲಾರ್ಕ್? ಅವರು ವಾಶ್ರೂಮ್. ಡಿಸೈಡ್ ಆಗ್ತಾ ಹೋಗೋದ ಬೇಡ ಅಂತ. ಕ್ಲಾರ್ಕ್ ಬರಲಿ ಹೇಳ್ತೀನಿ. ನೀನು ಹೇಳು. ಓ ಕ್ಲಾರ್ಕ್ ಬಂದ, ನೀಲಿ ಬಂದ. ಕ್ಲಾರ್ಕ್ ಬಾಯ್ಲಿ. ವಾಟ್ ಲೂಸಿ? ಹೇಳಲೇಬೇಕಾಗಿದೆ. ನೋ ಸರ್. ನೀವೇನಾದ್ರೂ ಹೋಗ್ಲಿಲ್ಲ ಅಂದ್ರೆ ಕೆಲಸ ಬಿಡಿಸ್ಬಿಡ್ತೇನೆ. ಓಕೆ ಬಾಸ್, ನಾವು ಮಾಡ್ತೀವಿ. ಬಸ್ ಒಂದು ನಿಮಿಷ ಬಾ ಲೂಸಿ. ಯಾಕೆ ಈ ಥರ ಮಾಡ್ತೀವಿ ಲೂಸಿ? ಯಾಕಂದ್ರೆ ಎಲ್ಲ ಆಫೀಸಲ್ಲಿ ತಿಂಗಳಿಗೆ 1 ಲ್ಯಾಕ್ ಕೊಡ್ತಾರೆ, ಆದರೆ ಈ ಆಫೀಸಲ್ಲಿ ತಿಂಗಳಿಗೆ 5 ಲ್ಯಾಕ್ ಕೊಡ್ತಾರೆ. ಅದಕ್ಕೆ ನಾನು ಈ ಥರ ಮಾಡಿದೆ. ನಂಗೂ ಓಕೆ. ಆಯ್ತು ಬಾ. ಎಸ್ ಬಾಸ್, ನಾವು ಮಾಡೇ ಮಾಡ್ತೀವಿ. ಓಕೆ ಕಮ್. ಓಕೆ ಸರ್. ಅವ್ರು ಕ್ಯಾಮ್ರಾ ಕೊಡ್ತೀನಿ ಅಂದಿನೆಲ್ಲ ಬನ್ನಿ ಕೊಡ್ತೀನಿ. ಥ್ಯಾಂಕ್ ಯು ಸರ್. ನಮಗೀಗ ಕ್ಯಾಮ್ರಾ ಸಿಕ್ಕಿದೆ, ಇದು ಜವಾಬ್ದಾರಿ ನಮ್ಮ ಹತ್ರ ಇರುತ್ತೆ. ಸೊ ಬಾಸಿಗೆ ಗೊತ್ತಿಲ್ಲದೆ ನಾವು ಇವತ್ತು ನೈಟೇ ಬೇಡ, ಈಗ 5 o'clock ಆಗಿದೆ. ಈಗ 5 o'clock ಅಷ್ಟೊತ್ತಿಗೆ ಶೂಟಿಂಗ್ ಮಾಡೋಣ, ಮಂಗಳೂರಿಗೆ ಹೋಗೋಣ. ಬಾಸ್ ಕೇಳಿದ್ರೆ ಬೆಳಗ್ಗೆ ಫೋನ್ ಮಾಡಿದ್ರೆ ಬಾಸ್ ನಾವು ಈಗ ಹೊಳ್ತಿದ್ವಿ ಅಂತ ಸುಳ್ಳು ಹೇಳೋಣ. ಓಕೆ, ನಾವು ಹರಿಯ. Varuna, we came to Mangalore. Now we have to take a location because boss send that time only. Okay? 1 minute. We are in main road. Take a right because don't go straight, come right. Stop. Now give me your phone. Check Lucy. Thank you. Clark, we got a location. Come. Stop. ನಮಸ್ತೆ ಎಲ್ಲರಿಗೂ. ವಿ ಕೇಮ್ ಬ್ಯಾಕ್ ಟು ಮಂಗಳೂರು. ಈ ಮಂಗಳೂರು ಒಂದು ಪ್ಲೇಸ್ ಇದೆ. ಆ ಪ್ಲೇಸಲ್ಲಿ ಯಾವ ಥರ ಏನು ಅಂತ ಗೊತ್ತಾಗ್ತಿಲ್ಲ. ನಮಗೆ ಒಂದು ನ್ಯೂಸ್ ಬಂತು. ಈ ನ್ಯೂಸ್ ಏನಂದರೆ ಇಲ್ಲಿ ಪ್ರತಿಯೊಂದು ದಿನಾನೂ ಆತ್ಮಗಳು ಓಡಾಡ್ತಿದೆ. ಅದು ಯಾಕೆ ಏನು ಒಂದು ಗೊತ್ತಾಗ್ತಿಲ್ಲ. ಸೊ ಇದು ನಿಮಗೆ ಗೊತ್ತಿರ್ಬೋದಾ? ಪ್ಲೀಸ್ ನನಗೆ ಹೇಳಿ. ಇಲ್ಲಿ ಅಮಾವಾಸ್ಯೆ ದಿನ 4 ಓಡಾಡ್ತಾ ಇದೆ. ಅದು ಮನುಷ್ಯರು ಅಮಾವಾಸ್ಯೆ ದಿನ ತುಂಬ ಜನ ಹೋಗ್ತಿದ್ದಾರೆ. ನಾವು ಇಲ್ಲಿ ಯಾರಂದ್ರೆ ಎಷ್ಟು ಭಯ ಆಗ್ತಿದೆ, ಏನಕ್ಕಂತ ಗೊತ್ತಾಗ್ತಿಲ್ಲ. ನೋಡ ಹಿಂಗದ್ರ ಏನು ಕಾಣಿಸ್ತು ನನಗೂ ಕ್ಯಾಮ್ರಾದಲ್ಲಿ. ಹಿಂಗದಿಂದ ಯಾರೋ ಹೋದ್ರು. ಅಯ್ಯ ಬಿಡ, ಅದು ನಮ್ಮ ಭ್ರಮೆ. ನೀರೇ ನೋಡು ಬೇಗ. ಸೊ ಹಿಂಗಡೆಯಿಂದ ಯಾರೋ ಹೋಗಿದ್ದಾರೆ. ನಮಗೆ ತುಂಬ ಭಯ ಆಗ್ತಿದೆ. ಇಲ್ಲಿ ಯಾಕೋ ನಮಗೆ ಟೈಮ್ ಸರಿ ಇಲ್ಲ ಅನಿಸ್ತಿದೆ. ಯಾಕೋ ಇದು ಅಪಕಾರ. ಯಾರಾದರೂ ಇಲ್ಲಿಗೆ ಬಂದು
ಲೈಟ್ ಆಫ್ ಮಾಡಿ. ಎಕ್ಸ್ಕ್ಯೂಸ್ ಮೀ, ಯಾರ್ಯಾರು ಇದ್ದೀರಾ? ಎಕ್ಸ್ಕ್ಯೂಸ್ ಮೀ. ಡೇಂಜರ್ ಪ್ಲೇಸ್ ಬಂದಿದ್ದೀರಾ? ಇಲ್ಲ ಕಣೋ, ಇಲ್ಲಿ ಮತ್ತೆ ಹೊರಗಡೆ ಲೈಟ್ ಹೆಂಗ್ ಆನ್ ಆಗುತ್ತೆ, ಮತ್ತೆ ತನಕ ಡೋರ್ ಹೆಂಗ್ ಆನ್ ಆಗುತ್ತೆ, ಮತ್ತೆ ಇದು ನೋಡೋ ಹಳೆ ಮನೆ ತರ ಏನಾದ್ರೆ ಇದು ಇದಾರೆ ಯಾರು? ಅದೇ ನಂಗೆ ಭಯ ಆಗ್ತೈತೆ. ಬಾ ನೋಡೋಣ. ವಿಕ್ರಮ್ ಬಾಸ್, ನೀವಾ? ಅದು ಇಲ್ಲಿ. ವಿಕ್ರಮ್ ಸರ್. ಯಾರು? ನಾನು ನಿಮ್ ಲೂಸಿ. ನೀನು ಬರಕೋ ಇಲ್ಲಿಗೆ. ನೀವೇ ನಿಂತಿದ್ದೀರಾ, ಫಸ್ಟ್ ಹೇಳಿ ಅಂತ. ನಮ್ಮನೆ. ನಿಮ್ಮನೇಲಿ ಎಂತಾಗುತ್ತೆ? ನಾನು ಹೇಳಿದ್ದೀನಿ ಬೆಳಗ್ಗೆ ಬರುತ್ತಾನೆ ಹೇಳಿದ್ದು. ನಾನು ನಿಮ್ಗೆಲ್ಲ ಸುಳ್ಳು ಹೇಳ್ಬಿಟ್ಟು ಬಂದೆ, ಯಾಕೆ ಬಂದಿದ್ದೀರಾ? ನನಗೆ ತಲೆ ಕೆಡ್ತಿದೆ. ಕ್ಲಾಕ್ ಇಲ್ಲಿ ನೋಡು. ಕ್ಲಾಕ್, ವೇರ್ ಆರ್ ದಿ ಕ್ಲಾಕ್? ಕ್ಲಾಕ್ ಎಲ್ಲಿದ್ಯಾ? ಬಾಸ್ ನೋಡಿ. ನೀವಿಲ್ವಾ? ಏನ್ ನಡೆಯುತ್ತಿದೆ ಇಲ್ಲಿ? ಒಂದು ಗೊತ್ತಾಗ್ತಿಲ್ಲ. ನನಗೇನಾಗ್ತಿದೆ? ಹೇಳಪ್ಪ. ನನ್ನ ದೇವ ನನ್ನ ಕೆಲಸನ 10 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ಕೊಂಡಿದ್ದೀನಿ. ಮತ್ತೆಲ್ಲ ಬಾಸ್ ಇದಾರೆ. ನಿಮ್ ಬಾಸ್ ಸಾಲೆ ಸತ್ತೋಗಿ 11 ವರ್ಷ ಆಯ್ತು. ನನಗೆ ಬೇಗ ಹೊಂಟೋಗಿಲ್ಲ ಅಂದ್ರೆ ನಿನ್ನೂ ಬಿಡಲ್ಲ. ಇಲ್ಲ, ನಿಮ್ ಕ್ಲಾರ್ಕ್ ಇದಾನೆ ಇಲ್ಲಿ. ಕ್ಲಾರ್ಕ್ ಬಂದಿಲ್ಲ, ಬರೀ ಮುಖವಾಡ ಅಷ್ಟೇ. ಆಯ್ತು. ಬೇಗ ಹೊಂಟೋಗು. Excuse me. Excuse me. ಯಾರಾದ್ರೂ ಇದ್ದೀರಾ? ಡೋರ್ ತೆಗೀರಿ. ಯಾಕೆ ಸಿಕ್ತು? ಯಾರಪ್ಪ? ಹೋಗು. ಕ್ಲಾರ್ಕ್ ಇಲ್ಲಿದ್ದಾನೆ. ಕ್ಲಾರ್ಕ್ ಎದಳು, ಕ್ಲಾರ್ಕ್ ಎದಳು, ಕ್ಲಾರ್ಕ್. ಅಯ್ಯೋ, ಕ್ಲಾರ್ಕ್ ಕ್ಯಾಮ್ರಾ ಬರೋದಿದೆ. ನನಗೇನಾಗಿದೆ? ನಾನು ಬಾಯಿ ಹೇಳ್ತೀನಿ ಫಸ್ಟ್. ನಮಸ್ತೆ ಎಲ್ಲರಿಗೂ. ನಮಸ್ತೆ ಎಲ್ಲರಿಗೂ. ಈ ರಕ್ತಾಕ್ಷ ಮೂವಿ ನೀವು ಎಂಡ್ ತನಕ ನೋಡಿದ್ದೀನಿ ಅನ್ಕೊಂಡಿದ್ದೀನಿ. ಈ ಮೂವಿ ಫುಲ್ ಮಾಡುವಾಗ ಸ್ವಲ್ಪ ಕಷ್ಟ ಆಯ್ತು, ಆದ್ರೂ ನಾವು ಖುಷಿಯಿಂದ ಮಾಡಿದೀವಿ. ಯಾಕಂದ್ರೆ ಕಷ್ಟಪಟ್ಟು ಮಾಡಿದ್ರೆ ಅದು ಫಲ ಕೊಡಲ್ಲ, ಖುಷಿಯಿಂದ ಮಾಡಿದ್ರೆ ಫಲ ಕೊಡ್ತಾರೆ ಅಂತ ಎಲ್ಲರೂ ಹೇಳ್ತಾರೆ ಅಂತ ಖುಷಿಯಿಂದ ಮಾಡಿದ್ವಿ. ತುಂಬಾ ಸಲ ಒಂದೊಂದ್ಸಲ ಇದು ತಲೆ ಕೆಟ್ಟೋಯ್ತು, ಡೈಲಾಗ್ಸ್ ಎಲ್ಲ ಮರ್ತೋಗ್ತಿತ್ತು, ಜಾಸ್ತಿ ಯೂಸೇ ಕ್ಯಾರೆಕ್ಟರ್ ಇತ್ತು, ಮತ್ತೆ ನಾನು ಸ್ವಲ್ಪ ಕಡಿಮೆ ಇತ್ತು. ಆದ್ರೂ ನಂಗೆ ಕ್ಯಾಮ್ರಾ ಇಟ್ಕೊಳಕ್ ಸ್ವಲ್ಪ ಮೇಂಟೈನ್ ಆಗಿಲ್ಲ. ಸೊ ಡೈರೆಕ್ಟರ್ ಆದ್ರೂ ಮಾಡಲೇಬೇಕು ಅಂತ ಕಷ್ಟಪಟ್ಟು ಮಾಡಿದ್ವಿ. ನೀವ್ ಹೇಳಿ. ನನಗೂ ಏನು ಹೇಳಕ್ಕೆ ಗೊತ್ತಿಲ್ಲ. ಒಂಥರ ನನಗೂ ಫಿಲಮ್ ಮಾಡಿ ಇದು ಸಂತೋಷ ಆಗ್ತೈತೆ. ಸಂತೋಷ ಆಗ್ಬಿಟ್ಟು ಒಂಥರ ಮನ್ಸಲ್ಲಿ ಒಂಥರ ಖುಷಿ ಆಗುತ್ತಲ್ಲ, ಆ ಥರ ಆಗ್ತೈತೆ ನನಗೂ. ನಿಮ್ ಕ್ಯಾರೆಕ್ಟರ್ ಬಗ್ಗೆ ಏನ್ ಅಂತೀರಾ? ಕ್ಯಾರೆಕ್ಟರ್ ಬಗ್ಗೆ ನಂದೇ ಆಕ್ಟರ್ ಜಾಸ್ತಿ ಬಿದ್ದಿದ್ದು, ಅದೇ ಒಂಚೂರು ಡ್ರೆಸ್ಸಿಂಗು ಜಾಸ್ತಿ ಇತ್ತು, ಅದಕ್ಕೆ ಒಂಚೂರು ಕಷ್ಟ ಆಗ್ತಿತ್ತು, ಆದ್ರೆ ಮಾಡಿದೆ. ಡೈಲಾಗ್ಸ್ ಎಲ್ಲ ಕಷ್ಟ ಆಗ್ತಿತ್ತು, ಆದ್ರೂ ಮಾಡಿದೆ. ಅವರು ಇದು ಫಸ್ಟ್ ಫಿಲಮ್ ಮಾಡ್ತಿರೋದು, ಸೊ ಈ ಸಲ ಟ್ರೈ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ. ಧನ್ಯವಾದಗಳು. ಹಾಯ್, ಇವತ್ತು ಶೂಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ವಿ, ಆದರೆ ಇವ್ರನ್ನೇ ಜಾಸ್ತಿ ಕ್ಯಾರೆಕ್ಟರ್ ಇರೋದು, ಸೊ ಸ್ವಲ್ಪ ಕಷ್ಟ ಆಯಿತು ಈ ವಿಡಿಯೋದಲ್ಲಿ.
ಆದರೂ ಮಾಡಿದ್ವಿ. ಡ್ರೆಸ್ ಚೇಂಜಿಂಗ್ ಜಾಸ್ತಿ ಇತ್ತು, ಈವನ್ ಮೇಕಪ್ಪು ಜಾಸ್ತಿ ಇತ್ತು. ಡೈಲಾಗ್ಸ್ನ 1 ಅವರ್ ಮಾಡ್ತೀವಿ, ಒಂದು ಸೀನ್ಗೆ 1 ಅವರ್ 2 ಅವರ್ ಮಾಡ್ತಿದ್ವಿ. ಯಾಕಂದರೆ ಡೈಲಾಗ್ಸ್ ತುಂಬ ಉದ್ದುದ್ದ ಪ್ರಾಕ್ಟೀಸ್ ಮಾಡೋಕ್ಕಾಗ್ತಿಲ್ಲ, ಈವನ್ ನನಗೂ ಕೂಡ. ಸೊ ಈ ಮೂವಿ ಚೆನ್ನಾಗಿ ಬಂತೋ ಇಲ್ವೋ ಅಂತ ನಿಮಗೆ ಬಿಟ್ಟಿದ್ದು. ನನಗೆ ಇನ್ನೇನು ಹೇಳೋಕ್ಕಾಗ್ತಿಲ್ಲ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನನಗೂ ಈ ಮೂವಿ ಮಾಡೋಕ್ಕೆ ಅದೃಷ್ಟ ಸಿಗ್ತೈತೆ ಅಂತ ಖುಷಿ ಆಗ್ತೈತೆ ನನಗೆ. ಜಾಸ್ತಿ ಕ್ಯಾರೆಕ್ಟರ್ ನಂದೇ ಡ್ರೆಸ್ ಎಲ್ಲ ಚೇಂಜ್ ಮಾಡೋದು, ಡೈಲಾಗ್ಸ್ ಎಲ್ಲ ಜಾಸ್ತಿ ನಂದೇ ಇರೋದಂತ ಖುಷಿ ಆಗ್ತೈತೆ. ಮೂವಿ ಹೆಸರು ರಕ್ತಾಕ್ಷ ಅಂತ. ಈ ಮೂವಿ ಹೆಸರು ನನಗೆ ಹೇಳಿದ್ದು, ನನಗೆ ಈ ಮೂವಿ ಹೆಸರು ಯಾರಿಗೂ ಐಡಿಯಾ ಬರಲಿಲ್ಲ. ವರುಣ ಹೇಳಿದ್ದು ಎಸ್ಕುಲರ್ ಭೂತಾತ್ಮ ಅಂತ ಅವನ ಹೆಸರು ಹೇಳಿದ್ದು. ಯಾಕಂದರೆ ಈ ಮೂವಿಲಿ ಅಚ್ಚ ಕನ್ನಡದಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ನನಗೆ ಈ ಮೂವಿಲಿ ನಂಗೆ ಸಾಂಗು ಒಂದು ಸ್ವಲ್ಪ ಕನ್ನಡದಲ್ಲಿ ನಂಗೆ ಸಾಂಗ್ ಓನಾಗಿ ಮಾಡೋಕ್ಕೆ ಬರಲಿಲ್ಲ. ಸೊ ಅದಕ್ಕೆ ನಾನು ಇಂಗ್ಲೀಷಲ್ಲೇ ಮೂವಿ ಮಾಡೋಣ ಅಂತ ನಾನು ಥಿಂಕ್ ಮಾಡಿದೆ. ಯಾಕಂದರೆ ಸಾಂಗ್ ಇಂಗ್ಲೀಷಲ್ಲಿ ಬಂದರೆ ಕನ್ನಡ ಮೂವಿ ಕನ್ನಡದಲ್ಲಿ ಬಂದರೆ ಸ್ವಲ್ಪ ಡಿಫ್ರೆನ್ಸ್ ಬಂದ್ಬಿಡುತ್ತೆ ಅಂತ ಮೂವಿನೂ ಇಂಗ್ಲೀಷಲ್ಲಿ ಮಾಡಿಬಿಟ್ಟು ಸಾಂಗು ಇಂಗ್ಲೀಷಲ್ಲಿ ಮಾಡೋಣ ಅಂತ. ಸೊ ನಾನು ಆ ಥರ ಐಡಿಯಾ ಮಾಡಿದೆ. ಎರಡು ಮಿಕ್ಸು, ಕನ್ನಡ ಇಂಗ್ಲೀಷ್ ಎರಡೂ ಮಿಕ್ಸ್ ಇದೆ. ಸೊ ಅರ್ಥ ಮಾಡ್ಕೋಬೋದು ಒಬ್ಬೊಬ್ರು. ಮೂವಿ ಇಷ್ಟ ಆದರೆ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನನಗೆ ಇನ್ನೇನು ಮಾತು ಬರ್ತಿಲ್ಲ. ನೀರೇನು ಮಾತಾಡಬೇಕಾ? ಏನು ಕೂಡ ಥ್ಯಾಂಕ್ಸ್. ಇಷ್ಟು ಮಾತಾಡಿದ್ರೆ ಸಾಕು ನನಗೆ. ಥ್ಯಾಂಕ್ಸ್ ಎಲ್ಲರಿಗೂ. ಯಾರ್ಯಾರು ಮೂವಿ ನೋಡಿದಿರೋ ಪ್ಲೀಸ್ ಥ್ಯಾಂಕ್ಸ್ ಎಲ್ಲರಿಗೂ. ಹೆಂಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಗುಡ್ ಬಾಯ್. ನೀವೇನಾದ್ರೂ ಹೋಗ್ಲಿಲ್ಲ ಅಂದರೆ ಕೆಲಸ ಬಿಡಿಸ್ಬಿಡ್ತೇನೆ. ನಮಸ್ತೆ ಎಲ್ಲರಿಗೂ. ಸೊ ಈ ಮೂವಿ ಚೆನ್ನಾಗಿ ಬಂದಿಲ್ವೋ ನಿಮಗೆ ಬಿಟ್ಟಿದ್ದು. ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀವಿ. ಈ ಮೂವಿ ಚೆನ್ನಾಗಿ ಬಂದಿರೋ ಕಾರಣ ಇವರಮ್ಮ ಮತ್ತು ನಮ್ಮ ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡಿದ್ರು. ನಮ್ಮ ಅಪ್ಪ ಅಮ್ಮ ಮತ್ತು ಇವರ ಅಮ್ಮ ಸಪೋರ್ಟ್ ಮಾಡಲಿ ಅಂದರೆ ಈ ಮೂವಿ ಇಷ್ಟು ಚೆನ್ನಾಗಿ ಬರ್ತನೂ ಇರಲಿಲ್ಲ. ನಾನು ಅಂದ್ಕೊಂಡಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ರಿಯಲಿ ಹೇಳ್ಬೇಕಂದ್ರೆ ನಮ್ಮ ಅಮ್ಮಂಗೆ ತುಂಬ ಹುಷಾರಿರಲಿಲ್ಲ. ಅವರಿಗೆ ಸ್ವಲ್ಪ ಸೊಂಟ ನೋವು ಪ್ರಾಬ್ಲಮ್ ಎಲ್ಲ ಇತ್ತು. ಆದರೂ ನಮಗೋಸ್ಕರ ಸ್ವಲ್ಪ ಚೆನ್ನಾಗಿ ಬರಲಿ, ಇವ್ರು ಆಸೆ ತಪ್ಪಿಸ್ಬಾರ್ದು ಅಂತ ನಮ್ಮಮ್ಮ ತುಂಬ ಹೆಲ್ಪ್ ಮಾಡಿದ್ರು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಇಬ್ಬರು ಮಾಡೋ ಮೂವಿ ಆಗೋದಿಲ್ಲ. ಯಾಕಂದರೆ ಇನ್ನೊಬ್ಬರು ಕ್ಯಾಮ್ರಾ ಮೇಂಟೈನ್ ಮಾಡಬೇಕು, ಇನ್ನೊಬ್ಬರು ಆ್ಯಕ್ಟ್ ಮಾಡಬೇಕು, ಅದನ್ನ ಕಂಟ್ರೋಲ್ ಅವ್ರ ಹತ್ರ ಇರುತ್ತೆ. ಇನ್ನೊಬ್ಬರು ಅಲ್ಲಿ ಲೈಟ್ ಆನ್ ಡೋರ್ ಮಾಡಬೇಕು. ಇದೆಲ್ಲ ತುಂಬ ಕಷ್ಟ ಆಗ್ತಿತ್ತು. ಆದರೆ ನಮ್ಮ ಅಮ್ಮ ಹೆಲ್ಪ್ ಮಾಡಿದ್ರು. ಸೊ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಶೂಟಿಂಗ್ ಮಾಡೋ ಟೈಮ್ಗೆ ನಮ್ಮ ಅಮ್ಮನ ಫೇವ್ರೆಟ್ ಪಾಟ್ನ ಬೀಳಿಸ್ಬಿಟ್ಟೆ. ಪಾಪ ನಮ್ಮಮ್ಮ ತುಂಬ ಬೇಜಾರು ಮಾಡ್ಕೊಂಡ್ರು. ಈವನ್ ಅವ್ರಿಗೆ ತುಂಬ ಬೇಜಾರಾಯಿತು ನಮ್ಮ ಕಡೆಯಿಂದ. ರಿಯಲಿ ಐ ಆಮ್ ಸಾರಿ ಮಮ್ಮ. ಯಾಕಂದರೆ ನಾನು ಅಲ್ಲಿ ಪಾಟ್ ಕಾಣಿಸುತ್ತೆ ಅಂತ ಸೈಡಲ್ಲಿ ಇಟ್ಟಿದ್ದಕ್ಕೆ, ಅದು ನಾನು ಅಲ್ಲಾಡಿದ್ದಕ್ಕೆ ವರುಣ ನಾನು ಬೀಳಿಸ್ಬಿಟ್ವಿ. ಸೊ ಈ ಕಾರಣದಿಂದ ಆ ಪಾಟ್ ಹೊಡೆದಾಯಿತು. ನಮ್ಮಮ್ಮನ ಫೇವ್ರೆಟ್ ಅಂದರೆ ತುಂಬ ದೊಡ್ಡ ಪಾಟ್ ಅದು. ನಮ್ಮಮ್ಮಂಗೆ ತುಂಬ ಇಷ್ಟು ಕಾಸ್ಟ್ಲಿಂದ ತಂದಿದ್ರು ಅದನ್ನ. ಆದರೆ ನಮ್ಮ ಅಮ್ಮಂಗೆ ನೋವು ಮಾಡಿಬಿಟ್ಟೆ. ಐ ಆಮ್ ರಿಯಲಿ ಸಾರಿ ಮಾಮ್. ನನಗೆ ಏನು ಹೇಳಬೇಕು. ಮತ್ತು ನಮ್ಮ ಅಪ್ಪನೂ ಸಪೋರ್ಟ್ ಮಾಡಿದ್ದಾರೆ. ಯಾಕಂದರೆ ನನಗೆ ಈ ಮೂವಿ ಯಾವ ಥರ ಮಾಡಬೇಕು ಅಂತ ಥಾಟ್ ನಂಗೆ ಬರ್ತಿತ್ತು. ಆದರೆ ಫುಲ್ಲು ಸ್ವಲ್ಪ ರಾಂಗ್ ಬರೋದು. ನಾನು ಸ್ವಲ್ಪ ಒಂದೊಂದಕ್ಕೆ ಒಂದೊಂದು ಲಿಂಕೇ ಇರಲಿಲ್ಲ. ಅದಕ್ಕೆ ನಮ್ಮ ಅಪ್ಪ ಸಪೋರ್ಟ್ ಮಾಡಿದ್ರು. ಈ ಥರ ಮಾಡು ಅಂತ ನಂಗೆ ಪಾಯಿಂಟ್ಸ್ ಕೊಟ್ಟರು, ಲಿಂಕ್ಸ್ ಕೊಟ್ಟರು, ಎಲ್ಲ ಸಪೋರ್ಟ್ ಮಾಡಿದ್ರು. ಈವನ್ ನಂಗೆ ಮೂವಿ ಹೆಸರು ಇಂಗ್ಲೀಷ್ ಮಾಡಬೇಕು ಅಂದ್ಕೊಂಡಿದ್ದೆ. ಯಾಕಂದರೆ ನನಗೆ ಇಂಗ್ಲೀಷ್ ಅಂದರೆ ತುಂಬ ಇಷ್ಟ. ನಾನು ಎಲ್ಲನೂ ಕನ್ನಡ ಮಾಡ್ತಿದ್ದೆ. ಇಂಗ್ಲೀಷಲ್ಲಿ ಒಂದು ಸಲ ಟ್ರೈ ಮಾಡೋಣ ಅಂತ ನನಗೊಂದು ಆಸೆ ಬಂತು. ಇಂಗ್ಲೀಷಲ್ಲಿ ಮಾಡಿದೆ. ಆದರೆ ನಂಗೆ ಮೂವಿ ಹೆಸರು ಬರಲಿಲ್ಲ. ನನಗೆ ಮೂವಿಗೂ ಮತ್ತು ದೆವ್ವದ ಹೆಸ್ರು ಒಟ್ಟಿಗೆ ಬರಬೇಕು ಅಂತ ಅಂದ್ಕೊಂಡೆ. ಅದಕ್ಕೆ ಹೆಸರು ಕೊಟ್ಟಿದ್ದು ನಮ್ಮ ಅಪ್ಪ. ಸೊ ಅದಕ್ಕೆ
ಅಮ್ಮ ಥ್ಯಾಂಕ್ ಯು, ಅಪ್ಪ ಥ್ಯಾಂಕ್ ಯು. ನನ್ನ ಕಡೆಯಿಂದ ಧನ್ಯವಾದಗಳು. ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಈ ಮೂವಿಲಿ ತುಂಬು ಹೃದಯದ ಧನ್ಯವಾದಗಳು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಅದೃಷ್ಟ ಮಾಡಿದೆ ನಮ್ಮ ಅಪ್ಪಮ್ಮನ ಪಡೀಲಿಕ್ಕೆ. ಯಾಕಂದರೆ ನಾನು ಪಾಟ್ ಬೀಳಿಸಿದಾಗ ನಮ್ಮಮ್ಮ ಒಂದು ಮಾತು ಬೈಲಿಲ್ಲ. ಅಟ್ಲೀಸ್ಟ್ ನನ್ನ ಮುಖ ನೋಡಿ ಯಾಕೆ ಹಿಂಗೆ ಮಾಡಿದೆ ಅಂತ ಅಟ್ಲೀಸ್ಟ್ ಹೊಡೆದೂ ಇಲ್ಲ, ಬೈಲಿಲ್ಲ. ಆವತ್ತು ಯಾಕೆ ಒಂಥರ ಜಗಳ ಆಯಿತು ಅನ್ನೋ ಥರ ಅಮ್ಮ ಬೇಜಾರು ಮಾಡಿಕೊಂಡ್ರು. ಆದರೆ ಆ ಅಮ್ಮನ ಜಾಗದಲ್ಲಿ ಬೇರೆ ಅಮ್ಮ ನಿಲ್ಸಿ ನೋಡಿ, ಅವರು ಪಾಟ್ ಬೀಳ್ಸಿದ ತಕ್ಷಣ ಹೊಡೆಯೋರು, ಬೈಯೋರು. ಆದರೆ ನಮ್ಮಮ್ಮ ಒಂದೇ ಒಂದು ಮಾತು ಬೈಲಿಲ್ಲ. ಅಂದರೆ ಅರ್ಥ ನಮ್ಮಮ್ಮ ತುಂಬ ಅದೃಷ್ಟ, ಅಂದರೆ ನಾನು ಅದೃಷ್ಟವಂತ ಹೇಳ್ಬೇಕಂದ್ರೆ. ಇವನ್ ನಮ್ಮಪ್ಪ ಎಲ್ಲರ ಅಪ್ಪಂದಿರು ಏನು ಈ ವಯಸ್ಸಲ್ಲೇ ಶೂಟಿಂಗ್ ಬೇಕಾ ಹಂಗೆ ಹಿಂಗೆ ಅಂತ ಬೈಯೋರು. ಆದರೆ ನಮ್ಮಪ್ಪ ನಿನ್ಗೆ ಇಷ್ಟ ಬಂದಿದ್ದು ಮಾಡು ಮಗಳೇ, ನಂದು ಸಪೋರ್ಟ್ ಇರತ್ತೆ ನಿನಗೆ ಅಂತ ನನಗೆ ಎನರ್ಜಿ ಕೊಟ್ಟರು. ಸೊ ಅದಕ್ಕೆ ನಮ್ಮ ಅಪ್ಪ ಅಮ್ಮ ನಾನು ತುಂಬ ಅದೃಷ್ಟ ಪಟ್ಟಿದ್ದೀನಿ ನಮ್ಮ ಅಪ್ಪ ಅಮ್ಮನ ಪಡೀಲಿಕ್ಕೆ. ರಿಯಲಿ ಅಮ್ಮ ನಿನಗೆ ನೋವಾದರೆ ಐ ಆಮ್ ಸಾರಿ ಮಮ್ಮ. ಅಪ್ಪ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಪ್ಪ ಈಗ ಬೇರೆ ಸ್ಟೇಟಲ್ಲಿದ್ದಾರೆ, ಈಗ ಕರ್ನಾಟಕದಲ್ಲಿಲ್ಲ. ಆದರೂ ಅವರು ಅಲ್ಲಿಂದನೂ ನಂಗೆ ಈಗಲೂ ಸಪೋರ್ಟ್ ಮಾಡ್ತಿದ್ದಾರೆ. ಈ ಥರ ಮಾಡು, ಈ ಥರ ಇದು ಮಾಡು, ಅಲ್ಲಿ ಮೂವಿ ಇದಾದಮೇಲೆ ಈ ಥರ ಡೈಲಾಗ್ಸ್ ತಗೋ ಅಂತ ಈಗಲೂ ನಂಗೆ ಸಪೋರ್ಟ್ ಮಾಡ್ತಿದ್ದಾರೆ, ಕಾಲ್ ಮಾಡ್ತಾರೆ. ಅದಕ್ಕೆ ಥ್ಯಾಂಕ್ ಯು ಮಮ್ಮ, ಥ್ಯಾಂಕ್ ಯು ಅಪ್ಪ. ರಿಯಲಿ ಐ ಪ್ರೌಡ್ ಆಫ್ ಮೈ ಪೇರೆಂಟ್ಸ್. ನೆಕ್ಸ್ಟ್ ವರ್ಣ ನೀನು ಹೇಳ್ಬೇಕಂದ್ರೆ? ನನಗೂ ಏನು ಹೇಳೋಕ್ಕೆ ಆಸೆ ಇಲ್ಲ. ಒಂಥರ ಇದು ನನ್ನದೇ ಕ್ಯಾರೆಕ್ಟರ್ ಜಾಸ್ತಿ ಇದ್ದಂಗೆ ಒಂಥರ ಕಷ್ಟ ಆಗ್ಬಿಟ್ಟು ಗೊತ್ತಿತ್ತು, ಆದರೂ ಮಾಡಿದೆ. ಒಂಥರ ಫಿಲಮೆಲ್ಲ ನೀಟಾಗಿ ಗೊತ್ತು. ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್. ನಿಮ್ಮ ಅಮ್ಮನ ಕಡೆಯಿಂದ ಏನು ಹೇಳ್ತಾರೆ ನಿಮ್ಮ ಅಮ್ಮನಿಗೆ? ಅದೇ ನಮ್ಮ ಕಡೆಯಿಂದ ಎಲ್ಲರೂ ಸಪೋರ್ಟ್ ಮಾಡೋರಲ್ಲ, ಇಲ್ಲಿ ಇವ್ರ ಅಮ್ಮ, ಇವ್ರ ಅಪ್ಪ ಮತ್ತು ನಮ್ಮಮ್ಮ ಎಲ್ಲ ಸಪೋರ್ಟ್ ಮಾಡೋರಲ್ಲ, ಅವ್ರಿಗೆ ಧನ್ಯವಾದಗಳು. ಸೊ ಧನ್ಯವಾದಗಳು ಅಮ್ಮ. ಪಾಟ್ ನಂಗೆ ಅದೇ ಥಾಟ್ ಬರ್ತಿದೆ. ಅಮ್ಮ ಸಾರಿ ಅಮ್ಮ, ಪಾಟ್ ಹೊಡೆದಾಗಿದ್ದಕ್ಕೆ. ನಾನು ದೊಡ್ಡೋಳಾದ್ಮೇಲೆ ನಾನು ಪಾಟ್ ತಂದ್ಕೊಡ್ತೀನಿ. ಥ್ಯಾಂಕ್ ಯು ಮಮ್ಮ ಆ್ಯಂಡ್ ಥ್ಯಾಂಕ್ ಯು ಅಪ್ಪ. ನನಗೆ ಹೆಲ್ಪ್ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ. ನೀವೇನಾದ್ರೂ ಹೋಗ್ಲಿಲ್ಲ ಅಂದರೆ ಕೆಲಸ ಬಿಡಿಸ್ಬಿಡ್ತೇನೆ. ಓಕೆ ಬಾಸ್, ನಾವು ಮಾಡ್ತೀವಿ. ಬಸ್ ಒಂದು ನಿಮಿಷ ಬಾ ಲೂಸಿ. ಯಾಕೆ ಈ ಥರ ಮಾಡ್ತೀವಿ ಲೂಸಿ? ಯಾಕಂದರೆ ಎಲ್ಲ ಆಫೀಸಲ್ಲಿ ತಿಂಗಳಿಗೆ 1 ಲ್ಯಾಕ್ ಕೊಡ್ತಾರೆ, ಆದರೆ ಈ ಆಫೀಸಲ್ಲಿ ತಿಂಗಳಿಗೆ 5 ಲ್ಯಾಕ್ ಕೊಡ್ತಾರೆ. ಅದಕ್ಕೆ ನಾನು ಈ ಥರ ಮಾಡಿದೆ. ನನಗೂ ಓಕೆ ಆಯಿತು ಬಾ. ಎಸ್ ಬಾಸ್, ನಾವು ಮಾಡೇ ಮಾಡ್ತೀವಿ. ಓಕೆ ಕಮ್. ಓಕೆ ಸರ್. ಮಂಗಳೂರಲ್ಲಿ ಆ ಪ್ಲೇಸ್ ಇದೆ, ಆ ಪ್ಲೇಸಲ್ಲಿ ಭೂತಾತ್ಮ ಇದೆ. ನೀವು ಅಲ್ಲಿಗೆ ಹೋಗ್ಲೇಬೇಕು. ನಾನು ನಿಮಗೆ 1 hour ಟೈಮ್ ಕೊಡ್ತೀನಿ, ಡಿಸೆಂಬರ್ ಹೇಳ್ಬೇಕು, ಅದು ಬೇಗ. ಅಯ್ಯಮ್ಮಂಟೆ ಏನು ಗಂಗೆ ಗಿಳಿಸ್ತೀರ? ಲೂಸಿ ಮತ್ತೆ ಕರ್ಕೊಂಡ್ಬರೋಗ್ರಿ. ಏನೋ ಒಂದು ಕರ್ಕೊಂಡ್ಬರೋಗ್ರಿ.